ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಮಾಯೆ. ಓಕೆ, ನಿಮ್ಮಲ್ಲಿ ಮಾಯೆಯ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ಬಾಬಾದವರು ಅದರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಮಾಯೆ ಹೇಳುವಂಥದ್ದು ಅಗೋಚರವಾಗಿರುವಂತಹ ಒಂದು ಶಕ್ತಿ. ಮಾಯೆ ಏನು ಮಾಡುತ್ತೆ ಅಂತಂದರೆ, ಮಾಯೆಗೆ ವಶನಾಗಿರುವಂಥ ಆತ್ಮನಿಗೆ ಆ ಸಮಯದಲ್ಲಿ ಅದು ಸುಖ ಅಂತ ಅನಿಸುತ್ತೆ. ಸುಖ ಅಂತ ಅದಕ್ಕೆ ಅನುಭವವನ್ನು ಮಾಡಿ ಮೋಸ ಮಾಡೋದಕ್ಕೆ ಮಾಯೆ ಅಂತ ಹೇಳ್ತಾರೆ. ದುಃಖ ಬಂದರೆ, ನೋವು ಬಂದರೆ, ಚಿಂತೆ ಬಂದಾಗ ಅದರಿಂದ ಆತ್ಮನಿಗೆ ಕಷ್ಟ ಆಗತ್ತೆ, ತೊಂದರೆ ಆಗತ್ತೆ. ಆವಾಗ ಅದನ್ನು ಅವನು ಸಹಜವಾಗಿ ಬಿಟ್ಟುಬಿಡ್ತಾನೆ. ಆದರೆ ಮಾಯೆಗೆ ವಶನಾಗಿರುವಂಥ ಆತ್ಮ ಆ ಸಮಯದಲ್ಲಿ ನಾನು ವಶನಾಗಿದ್ದೇನೆ ಅಂತ ಅನಿಸೋದಿಲ್ಲ. ನಾನು ನಿಜವಾದಂಥ ಸುಖವನ್ನು ಅನುಭವ ಮಾಡ್ತಾ ಇದ್ದೇನೆ, ಇದೇ ನಿಜವಾದಂಥ ಸುಖ, ಇದೇ ನನಗೆ ಬೇಕಾಗಿರುವಂಥದ್ದು ಹೇಳುವಂಥ ಒಂದು ತಪ್ಪು ಪರಿಕಲ್ಪನೆಯಲ್ಲಿ ಇರ್ತಾನೆ. ಆ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಆತ್ಮನಿಗೆ ಇಂದ್ರಿಯ ಸುಖ ಅನುಭವ ಆಗುತ್ತೆ, ಖುಷಿಯನ್ನು ಕೊಡುತ್ತೆ. ಆದರೆ ಭವಿಷ್ಯವನ್ನು ನೋಡಿದಾಗ, ವಾಸ್ತವಿಕತೆಯನ್ನು ನೋಡಿದಾಗ ಅದರಿಂದ ಆತ್ಮನಿಗೆ ಹಾನಿಯಾಗ್ತಾ ಇರ್ತದೆ. ಹೇಗೆ? ಆದಮೇಲೆ ಸಕ್ಕರೆ ಅಥವಾ ಸ್ವೀಟ್ ತಿಂದಾಗ ನಮ್ಗೆ ಖುಷಿ ಆಗುತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೋ ಆಗಲ್ವೋ? ಆಗುತ್ತೆ. ಸ್ವೀಟ್ ಇಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಅದು ಮಾಯೆ ಹೌದು ಅಲ್ವೋ? ಹೌದು. ಭವಿಷ್ಯದಲ್ಲಿ ನೋಡಿದಾಗ ಅದರಿಂದ ಏನ್ ಬರುತ್ತೆ? ಕಾಯಿಲೆ ಬರುತ್ತೆ. ಅದರಿಂದ ಆತ್ಮನಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಶರೀರ ಹೇಳುವಂತ ಸಾಧನದ ಮೇಲೆ ಪರಿಣಾಮ ಬಿದ್ರೂ ಕೂಡ ಆ ಕರ್ಮದ ಫಲವನ್ನು ನಾವು ಭವಿಷ್ಯದಲ್ಲಿ ಅವಲೋಕನವನ್ನು ಮಾಡಿದಾಗ, ನಾಲಿಗೆ ಮೇಲಿಟ್ಟಾಗ ನಿಮಗೆ ಆ ಕ್ಷಣದಲ್ಲಿ ಅದು ಇಷ್ಟವಾಗಿರಬಹುದು, ಖುಷಿಯನ್ನು ಕೊಟ್ಟಿರಬಹುದು. ಅದು ತುಂಬಾ ಸಮಯದ ನಂತರ ಅದು ನಿಧಾನವಾಗಿ ವಿಷವಾಗಿ ಪರಿವರ್ತನೆ ಆಗತ್ತೆ. ಅದಕ್ಕೆ ಹೇಳ್ತಾರೆ ಮಾಯೆ. ಹೇಗೆ ಸೀತೆಗೆ ಏನು ಬಂಗಾರದ ಜಿಂಕೆ ಆಕರ್ಷಣೆ ಆಯ್ತಲ್ಲ, ಆ ಕಾರಣದಿಂದ ಸೀತೆ ಏನು ಮಾಡ್ತಾನೆ? ರಾಮನನ್ನು ಕಳ್ಕೊಂಡ್ಬಿಡ್ತಾನೆ, ಲಕ್ಷ್ಯವನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ, ಲಕ್ಷಣವನ್ನು ಕೂಡ ಕಳ್ಕೊಂಡ್ಬಿಡ್ತಾನೆ. ಬೇರೆಯವರು ಹೇಳಿದ್ರು ಕೂಡ ಕೇಳೋದಿಲ್ಲ ಆದ್ಮೇಲೆ. ಹಾಗೇನೆ ಮಾಯೆಯ ವಶದಲ್ಲಿ ನಾವು ಹೇಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತಂದರೆ, ಒಬ್ಬ ವ್ಯಕ್ತಿ ತುಂಬ ಬಡವನಾಗಿರ್ತಾನೆ. ಭಗವಂತನಿಗೆ ಹೇಳ್ತಾನೆ, ಭಗವಂತ ನಾನು ತುಂಬ ಬಡವನಾಗಿದ್ದೇನಪ್ಪ, ಏನೂ ಇಲ್ದಿದ್ರೂ ಪರವಾಗಿಲ್ಲ, ಒಂದು 3 ಹೊತ್ತಿನ ಊಟ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಭಗವಂತ ತಥಾಸ್ತು ಅಂತ ಹೇಳ್ತಾನೆ. 3 ಹೊತ್ತಿನ ಊಟ ಸಿಗತ್ತೆ. ಮುಂದೆ ಹೇಳ್ತಾನೆ, ಹಾಕೊಳ್ಳಿ ಬಟ್ಟೆ ಇದ್ರೆ ಚೆನ್ನಾಗಿತ್ತು ಅಂತ. ಬಟ್ಟೆ ಕೊಟ್ಟಾಗ ಇರ್ಲಿಕ್ಕೊಂದು ಬಾಡಿಗೆ ಮನೆ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಬಾಡಿಗೆ ಮನೆ ಕೊಟ್ಟ ಮೇಲೆ ಸ್ವಂತ ಮನೆ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಓಕೆ, ಸ್ವಂತ ಮನೆಗೆ ಬಂದಮೇಲೆ ಮನೆ ಹೆಂಗಂದ್ರೂ ಇದೆಯಲ್ಲ, ಒಂದು ಪರಿವಾರ, ಕುಟುಂಬ, ಸಂಸಾರ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಸಂಸಾರ ಬಂದಾಗ ಮಕ್ಕಳಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಮಕ್ಕಳು ಬಂದಾಗ ನೆಕ್ಸ್ಟು ಕಾರು ಬೇಕು ಅಂತ ಹೇಳ್ತಾನೆ. ಕಾರು ಬಂದಮೇಲೆ ಡ್ರೈವರ್ ಬೇಕು ಅಂತ ಹೇಳ್ತಾನೆ. ಹೀಗೆ ಆ ಮನುಷ್ಯ ಮಾಯೆಗೆ ವಶೀಭೂತನಾಗಿ ಅದರಲ್ಲಿ ಸಿಕ್ಕಾಕೊಂಡು ಬಿಟ್ಟಿರ್ತಾನೆ. ಎಂದೂ ಕೂಡ ಅವನ ಆಸೆಗಳು, ಇಚ್ಛೆಗಳು, ಕಾಮನೆಗಳು ಸಂಪೂರ್ಣ ಅಂತ ಆಗೋದೇ ಇಲ್ಲ. ಎಷ್ಟಿದ್ದೂ ಕೂಡ ಇನ್ನು ಬೇಕು 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 ಇರುವಂಥ ಸುಖದಲ್ಲಿ ಸಂತೃಪ್ತ ಪಡೋದರ ಬದಲು ಇನ್ನೂ ಬೇಕು ಬೇಕು ಹೇಳುವಂಥ ಮನೋಭಾವ ವರ್ತಮಾನ ಸಮಯದ ಪ್ರಾಪಂಚಿಕವಾದಂಥ ಸುಖದಿಂದನೂ ಕೂಡ ಆತ್ಮ ವಂಚಿತನಾಗ್ತಾನೆ. ಹಾಗೆ ಕ್ರೋಧನೂ ಕೂಡ ಹಾಗೆ.
ಕ್ರೋಧ ಮಾಡಿದ್ರೆ ನನ್ನ ಮಕ್ಕಳ ಮಾತು ಕೇಳ್ತಾರೆ, ಸಿಟ್ಟು ಮಾಡಿದ್ರೆ ಮಾತ್ರ ಮನೆಯವ್ರ ಮಾತು ಕೇಳ್ತಾರೆ ಅಲ್ವಾ? ಅವಾಗ ಸಿಟ್ಟು ಮಾಡಿದಾಗ ನಿಮ್ಮ ಎದುರುಗಡೆಯವ್ರು ನಿಮ್ಮ ಮಾತನ್ನು ಕೇಳಬಹುದು, ನೀವು ಹೇಳಿರುವಂಥ ಕೆಲಸವನ್ನು ಮಾಡಿರಬಹುದು, ಆದರೆ ಅವರ ಮನಸ್ಸಿಗೆ ಬೇಜಾರಾಗತ್ತಲ್ವಾ? ಬಾಯಿಂದ ಏನು ಹೇಳಲಿಕ್ಕಾಗದಿದ್ರು ಕೂಡ ಮನಸ್ಸಿನಿಂದ ಬೈತಾ ಇರ್ತಾರಲ್ವಾ? ಯಾಕಂದ್ರೆ ಎದುರುಗಳಿಗಿರುವಂಥ ಆತ್ಮನ ಮನಸ್ಸಿಗೆ ನೋವಾಗತ್ತಲ್ವಾ? ನಾನು ಹೇಳಿದ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ನಿಮಗೆ ಆ ಸಮಯದಲ್ಲಿ ಒಂದು ಅಭಿಮಾನ, ಅಹಂಕಾರ ಬಂದಿರಬಹುದು, ನಾನು ಮಾಡಿದ್ದು ಸರಿ ಅಂತ ಅನಿಸ್ಬಹುದು. ಆದರೆ ಆತ್ಮೀಯರೇ, ಸಂಬಂಧಪಟ್ಟಂಥ ಆತ್ಮಗಳಿಂದ ಆಶೀರ್ವಾದ ಸಿಗುವುದಿಲ್ಲ, ಪುಣ್ಯದ ಖಾತೆ ಜಮಾ ಆಗೋದಿಲ್ಲ. ಹಾಗೆ ನಾನೇ ಮಾಡದೆ ಇರುವಂಥ ಅಹಂಭಾವ, ಅಹಂಕಾರ ಇದನ್ನು ಕೂಡ ಮೋಸವನ್ನು ಮಾಡುತ್ತೆ. ಹಣ, ಅಂತಸ್ತು, ಅಧಿಕಾರ ಇದೆಲ್ಲ ಸುಳ್ಳು. ನಾನು ಮಾಡದೆ ಇರೋದು ಕೂಡ ಸುಳ್ಳಾಗಿದೆ. ಅದಕ್ಕಾಗಿ ನಾಟಕದ ಅನುಸಾರ ಏನು ಸಿಗತ್ತೋ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ. ಬೇಕು ಬೇಕು ಬೇಕು, ಅದು ಬೇಕು ಅನ್ನೋದಕ್ಕೆ ಎಂಡೇ ಇಲ್ಲ. ಲಕ್ಷ ಇದ್ದದ್ದು ಕೋಟಿ ಬೇಕು, ಕೋಟಿ ಇದ್ದವರಿಗೆ ಇನ್ನೊಂದು ಇಷ್ಟ ಕೋಟಿ ಬೇಕು, ಸಂತೃಪ್ತ ಭಾವ ಇಲ್ಲ. ಅದಕ್ಕಾಗಿ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಮನುಷ್ಯಾತ್ಮರು ಕಾರ್ಯಕ್ರಮಗಳಿಗೆ ಬಂದಾಗ ಬಂದಿರುವಂಥ ಮನುಷ್ಯರಿಗೆ ಊಟವನ್ನು ಕೊಡ್ತಾರಂತೆ. ಯಾಕೆ ಹೇಳಿ? ಫಂಕ್ಷನ್ ಇದೆ, ಮದುವೆ ಇದೆ ಅಂತ ತಿಳ್ಕೊಳ್ಳಿ, ಹಬ್ಬ ಇದೆ ಅಂತ ತಿಳ್ಕೊಳ್ಳಿ, ಎಂಗೇಜ್ಮೆಂಟ್ ಇದೆ, ಬರ್ತ್ಡೇ ಇದೆ, ದೇವಸ್ಥಾನದ ಪೂಜೆ ಇದೆ, ಬಾಬಾ ಬ್ರಹ್ಮ ಪೂಜನೆ ಇದೆ, ಓಕೆ, ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಮನುಷ್ಯಾತ್ಮರಿಗೆ ಊಟವನ್ನು ಯಾಕೆ ಕೊಡ್ತಾರೆ? ಊಟವನ್ನು ತಿನ್ನಲು ಯಾಕೆ ಕೊಡ್ತಾರೆ? ಯಾಕೆಂದ್ರೆ ಆ ಊಟ ಕೊಟ್ಟಾಗ ಮಾತ್ರ ಆ ಸಮಯದಲ್ಲಿ ಮನುಷ್ಯ ಸಾಕು ಅಂತ ಹೇಳ್ತಾನಂತೆ. ಅದೆಲ್ಲ ಮಾತ್ರ ಅವನೇನಾಗಿರ್ತಾನೆ, ಹೊಟ್ಟೆ ತುಂಬಿದ್ದಕ್ಕೆ ಮತ್ತು ತುಂಬಿಸ್ಲಿಕ್ಕೆ ಆಗೋದಿಲ್ಲ, ಅವ ಮಾತ್ರ ಸಾಕು ಅಂತ ಹೇಳ್ತಾನೆ. ಇಲ್ಲ ನಾನು ಊಟ ಕೊಡ್ತೇನೆ, ಉಡುಗೊರೆ ಕೊಡ್ತೇನೆ ಅಂತಂದ್ರೆ ಎಷ್ಟು ಕೊಟ್ಟು ಅಲ್ಲಿ ಸಂತೃಪ್ತವಾಗಬೇಕಲ್ಲ. ಅತಿಥಿ ದೇವೋ ಭವ. ಅದಕ್ಕಾಗಿ ಏನು ಮಾಡ್ತಾರಂತ ಅವರಿಗೆ ಊಟವನ್ನು ಕೊಡೋದ್ರ ಮೂಲಕ ಆ ಸಮಯದಲ್ಲಿ ಅದು ಕೂಡ ಏನಾಗಲಿ ಸಂತೃಪ್ತನಾಗ್ಬಿಟ್ಟು ಆಶೀರ್ವಾದವನ್ನು ಕೊಡಲಿ, ಖುಷಿ ಪಡಲಿ ಹೇಳುವಂಥ ದೃಷ್ಟಿಯಿಂದ ಆದ್ಮೇಲೆ ಊಟವನ್ನು ಕೊಡುವಂಥ ಒಂದು ಸಂಪ್ರದಾಯ, ಆಹಾರ ಕೊಡುವಂಥ ಸಂಪ್ರದಾಯ. ಹಾಗೆ ಮಾಯೆ ಹೇಳುವಂಥದ್ದು ನಿರಾಕಾರವಾಗಿ ನಮ್ಮನ್ನು ನಿಧಾನವಾಗಿ ವಿಷದ ರೂಪದಲ್ಲಿ ನಮ್ಮನ್ನೇನು ಮಾಡಿಬಿಡ್ತದೆ, ಸಿಕ್ಕಾಕ್ಸೋ ಬಿಟ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಶರೀರಕ್ಕೆ ಸರಾಯಿಯನ್ನು ಕುಡಿಸಿದಾಗ ನಶೆ ಇರ್ತಾ ಇರ್ತದೆ, ಗೊತ್ತೇ ಆಗೋದಿಲ್ಲ, ಯಾರು ಮಾತಾಡೋದು ಗೊತ್ತಾಗೋದಿಲ್ಲ. ಲಿವರ್ ಡ್ಯಾಮೇಜ್ ಮಾಡಿದ್ಮೇಲೆ ಗೊತ್ತಾಗ್ತದೆ, ಅಯ್ಯೋ ನಾನು ಮಾಡಬಾರ್ದಿತ್ತು ಅಂತ. ಹಾಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಆತ್ಮಿಕವಾಗಿ, ಹೀಗೆ ವಿಭಿನ್ನ ರೀತಿಯಲ್ಲಿ ನಾವು ಕರ್ಮವನ್ನು ಮಾಡಿದಾಗ ಆ ಸಮಯದಲ್ಲಿ ಆ ಕರ್ಮ ಸರಿ ಇದೆ, ನನ್ನ ಕಲ್ಯಾಣವಾಗ್ತಾ ಇದೆ ಅಂತ ನಾವು ತಿಳ್ಕೊಂಡ್ರೆ ಅದು ಏನು? ಮಾಯೆ. ಆದ್ಮೇಲೆ ಸತ್ಯ ಹೇಳಿ, ನೀವು ಚಿಕ್ಕವರಿದ್ದಾಗ, ಹಳ್ಳಿ ಮನೆಯಲ್ಲಿದ್ದಾಗ, ಮಣ್ಣಿನ ನೆಲ ಇದ್ದಾಗ, ಪಕ್ಕದಲ್ಲಿ ಹಸುವಿನ ಕೊಟ್ಟಿಗೆ ಇದ್ದಾಗ, ಅಲ್ಲಿ ಹಸುವಿನ ಸೆಗಣಿಯ ವಾಸನೆ ಬರ್ತಾ ಇದ್ದಾಗ, ಗೋಣಿ ಚೀಲವನ್ನು ಹಾಸ್ಕೊಂಡು ಗೋಣಿ ಚೀಲವನ್ನು ಮಲ್ಕೊಂಡಾಗ ಕಿವಿಯಲ್ಲಿ ಗುಯ್ ಅಂತ ಸೊಳ್ಳೆ ಏನು ಮಾಡ್ತಾ ಇರ್ಬೇಕಾದ್ರೆ ಕೂಗ್ತಾ ಹಾಡಾಡ್ತಾ ಇರ್ಬೇಕಾದ್ರೆ, ದಿನದಲ್ಲಿ 2 ಹೊತ್ತು ಬರೀ ಮುದ್ದೆ ಸಾಂಬಾರು ಮಾತ್ರ ತಿಂತಾ ಇರುವಂಥ ಆ ದಿನ ಚೆನ್ನಾಗಿತ್ತು. ಮನೆ ಎದುರುಗಡೆಗೆ 2 ಲಕ್ಷ 10 ಲಕ್ಷ ರೂಪಾಯಿ ಕಾರು, ಟೈಲ್ಸಿನ ನೆಲ ಫಳಫಳವಾಗಿರೋದು, ಕುತ್ತಿಗೆಯಲ್ಲಿ 1-2 ಕೆಜಿ ಬಂಗಾರ, ಓಕೆ, ಮನೆಯಲ್ಲಿ ಹಣ್ಣುಗಳು, ಫ್ರಿಜ್ಜು, TV, 25,000 ರೂಪಾಯಿ ಮೊಬೈಲು, ಸೊಳ್ಳೆಗಳು ಒಳಗಡೆ ಬರೆದಿದ್ದಾಗ ಎಲ್ಲ ರೀತಿ ಪೂರ್ತಿ ಕವರ್ ಮಾಡಿಬಿಟ್ಟಿದ್ದೀವಿ. ಕುರ್ಲಾನ್ ಬೆಡ್ಡು, ಫ್ಯಾನು, AC, ಇದು ಸುಖ ಕೊಡ್ತಾ ಇದೆ? ಇಲ್ಲ, ಯಾರು ಸುಖ ಕೊಡ್ತಾ ಇದೆ? ಅದೇ ಸುಖ ಕೊಡ್ತಾ ಇದ್ದಿದ್ದು. ರಾಜ ಮಕ್ಕಳಿಗೆ ಮಾತ್ರ, ಉಳಿದವ್ರು ಯಾರು ಮಾತಾಡ್ತಿಲ್ಲ. ಯಾರು ನಿಜವಾದ ಸುಖ ಕೊಡ್ತಾ ಇದೆ? ದನಿನ್ ಕೊಟ್ಟಿಗೆ ಮಗ್ಲ ಮಲ್ಕೊಂಡಲ್ಲೇ ಸುಖ ಸಿಗ್ದಿದ್ದು. ಏನ್ ಹೇಳಿ? ಇನ್ನೊಂದ್ಸಲ ಹೇಳಿ.
ಚಿಕ್ಕವರಾಗಿದ್ದಾಗ ಅವಾಗ ಬಡತನದಾಗ ಇದ್ದಿದ್ದಾಗ ಹಳೆ ಮನೆ ಹೋಗಿ ಇರ್ತಿದ್ವಲ್ಲ, ನನ್ ಕೊಟ್ಟಿಗೆ ಮಗಲ ಗೋಣಿಚೀಲ ಹಸ್ಕೊಂಡ್ ಮಲ್ಕೊಂಡವಾಗ್ಲೇ ಸುಖ ಇರ್ತಿದ್ದು. ಅದು ಸುಖವಾಗಿತ್ತಲ್ವಾ? ಯಾಕೆ ಗೊತ್ತಾದ್ಮೇಲೆ ಅವಾಗ ನಮಗೆ ಜೀವನದ ಕಡೆಗೆ, ಹೊಟ್ಟೆ ತುಂಬಿಸ್ಕೊಳ್ಳೋದ್ರ ಬಗ್ಗೆ, ಕೆಲಸ ಮಾಡೋದ್ರ ಕಡೆ ಗಮನ ಇತ್ತು. ಇವತ್ತು ಲಕ್ಷ ಬೇಕು, ಕೋಟಿ ಬೇಕು, ಅದು ಬೇಕು, ಇದು ಬೇಕು, ಮಾಯಲ್ಲಿ ನಾವೇನ್ ಮಾಡ್ಬಿಟ್ವಿ, ಸಿಕ್ಕಾಕೊಂಡ್ಬಿಟ್ಬಿಟ್ಟಿದೀವಿ ಆತ್ಮೀಯರಿಗೆ. ಎಷ್ಟಿದ್ರು ಬೇಕು 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 ಅಲ್ವಾ? ಬೇಕು. ಆ ಮಾಯಿ ತನ್ನ ಕಪಿಮುಷ್ಟಿಯಲ್ಲಿ ಸಿಕ್ಕಾಕ್ಸ್ಕೊಂಡ್ಬಿಟ್ಟುಬಿಟ್ಟಿದೆ. ನಾವು ರಾವಣನ ಕಡೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಭಗವಂತ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ. ಭಗವಂತನ ಮಗು ಆಗಿಬಿಟ್ಟು ವಿಶ್ವಕ್ಕೆಲ್ಲ ಪರಮಾತ್ಮನ ಪ್ರೀತಿಯನ್ನು ಕೊಡಿ. ಅದು ನಿಜವಾದಂಥ ಜೀವನದ ಧ್ಯೇಯ, ಉದ್ದೇಶ ಮತ್ತು ಗುರಿ. ಅದನ್ನು ಬಿಟ್ಬಿಟ್ಟು ನನ್ನ ಮಗ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ ಸೆಂಟರ್, ನನ್ನ ಝೋನ್, ನನ್ನ ಈಶ್ವರಿ ಪರಿವಾರ, ಇದೇನು ಕೂಡ ಮಾಯಿ ಏನು ಮಾಡಿಬಿಡುತ್ತೆ, ನಿಮ್ಮನ್ನ ಶರೀರದ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಮಾಯಿ ತನ್ನ ಜಾಲದಲ್ಲಿ ಸಿಕ್ಕಾಕೊಂಡು ಬಿಟ್ಬಿಡುತ್ತೆ. ಕೆಲವೊಂದ್ಸಲ ಮನೇಲಿ ಹೇಳ್ತಾರೆ, ನನ್ನ ಮಗ ತುಂಬಾ ಚಿಕ್ಕವನಿದ್ದಾಗ ಒಳ್ಳೆಯವನಾಗಿದ್ದನಪ್ಪ, ದೊಡ್ಡವನಾಗಿದ್ದಾಗಲೂ ಕೂಡ ಒಳ್ಳೆಯವನಾಗಿದ್ದ. ಯಾವಾಗ ಮದುವೆ ಆಗ್ಬಿಡ್ತವೋ ಸೊಸೆ ಏನು ಮಾಡಿಬಿಟ್ರು ಅಂತಂದ್ರೆ ತನ್ನ ಮಾಯೆಯಲ್ಲಿ ಅವನನ್ನು ಸಿಕ್ಕಾಕ್ಸ್ಕೊಂಡ್ಬಿಟ್ರು. ಈಗ ಮನೆಗೆ ಬಂದ್ರೆ ಮಾತೇ ಆಡೋದಿಲ್ಲ, ಸೊಸೆ ಮಾತನ್ನು ಕೇಳಿಬಿಟ್ಟು ನನಗೆ ಬೈತಾನೆ ಅಲ್ವಾ? ಹಾಗೇನೆ ನಿಧಾನವಾಗಿ ಮಾಯ ಏನ್ ಮಾಡುತ್ತೆ, ಸ್ಲೋ ಪಾಯ್ಸನ್. ಆ ಸಮಯದಲ್ಲಿ ತುಂಬಾ ಖುಷಿಯನ್ನು ಕೊಡುತ್ತೆ ಆತ್ಮೀಯರೇ. ಮೊಬೈಲ್ ಬಂದಾಗ ಎಷ್ಟು ಚೆನ್ನಾಗಿತ್ತು, ಇವಾಗಲ್ವಾ ನಾವು ಅಮ್ಮನ ಜೊತೆಗೆ ಮಾತಾಡ್ಬೋದು, ಅಪ್ಪನ ಜೊತೆಗೆ ಮಾತಾಡ್ಬೋದು. ನಿಧಾನಕ್ಕೆ ಮೊಬೈಲ್ ಬರ್ತಾ ಹೋದಾಗ ಕಣ್ಣು ಹಾಳಾಯ್ತು, ಸಂಬಂಧಗಳು ಹಾಳಾಗ್ತಾ ಹೋಯ್ತು ಅಲ್ವಾ? ಒಬ್ಬರು ಇನ್ನೊಬ್ಬರ ಜೊತೆಗೆ ಮಾತಾಡೋದು ನಿಂತುಬಿಡ್ತು ಅಲ್ವ? ಹೀಗೆ ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ವಿಷಯಗಳು, ಸ್ಥೂಲ ರೂಪದಲ್ಲಿ ಈ ಎಲ್ಲ ಸಾಧನಗಳು, ಸೂಕ್ಷ್ಮ ರೂಪದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂಥ ಒಂದು ರಾವಣ, ಮಾಯೆ, ವಿಕಾರ ಆತ್ಮನಿಗೆ ಮೋಸ ಮಾಡುತ್ತೆ. ಆದರೆ ಆ ಸಮಯದಲ್ಲಿ ಅದು ಮೋಸ ಅಂತ ಅವನಿಗೆ ಅನಿಸೋದಿಲ್ಲ. ಆ ಮೂಲಕ ಆದ್ಮೇಲೆ ನಾವು ರಾವಣನ ಕಪಿಮುಷ್ಟಿಗೆ ಹೋಗ್ತಾ 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 ನಿಜವಾದಂಥ ಆತ್ಮಿಕ ಪ್ರೀತಿಯನ್ನ, ಸ್ನೇಹವನ್ನ, ಸಂಬಂಧವನ್ನ ಕಳ್ಕೊಳ್ತಾ ಹೋದ್ವಿ. ಸ್ವಾರ್ಥಿಗಳಾಗ್ತಾ ಹೋದ್ವಿ. ಶರೀರಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಹೋದ್ವಿ. ಓಕೆ, ಕೆಲಸಗಳನ್ನು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಕಾಯಿಲೆನ ತಂದ್ಕೊಂಡ್ಬಿಟ್ವಿ ಅಲ್ವಾ? ನಿನ್ನೆ ಒಂದು ಊರಿಗೆ ಹೋಗಿದ್ದೆ, ನಮ್ಮ ಈಶ್ವರಿ ಪರಿವಾರದವರು ಅಲ್ವಾ. ಈಗ ಅವರು ಇದ್ದಾರೆ, ವೆಂಕಟೇಶನ್ ಮತ್ತು ಪಾರ್ವತಕ್ಕ. ವೆಂಕಟೇಶನ್ ಅವ್ರು ಹೇಳ್ತಿದ್ರು ಏನಂತ, ಅಣ್ಣವ್ರ ಮೊದಲು ಅಂಗಡಿ ಹೋಗ್ಬೇಕಾದ್ರೆ ನನಗೆ ಕಾಲು ನೋವು, ಗ್ಯಾಸ್ಟ್ರಿಕ್ಕು ಎಲ್ಲನೂ ಇತ್ತು. ಹೊಲದಲ್ಲಿ ಕೆಲಸ ಮಾಡಿ ಬಂದ್ಮೇಲೆ ಯಾವ ಕಾಯಿಲೆನೂ ಇಲ್ಲ ಅಂತ. ಹೀಗೆ ಸುಖದ ಸಾಧನಗಳ ಮೊರೆಗೆ ಹೋಗ್ಬಿಟ್ಟು ನಾವು ಮಾರ್ಬಲ್ಸ್ ತಂದ್ವಿ, ಹಿಂಬಡಿ ನೋವು ಫ್ರೀಯಾಗಿ ಬಂತು. ಕುರ್ಲಾನ್ ಬೆಡ್ ತಂದ್ವಿ, ಮೂಲವಾಯಿದೆ ಫ್ರೀಯಾಗಿ ಬಂತು. ಫ್ರಿಜ್ಜನ್ನು ತಂದ್ವಿ, ಗ್ಯಾಸ್ಟ್ರಿಕ್ ಉಚಿತವಾಗಿ ಬಂತು. ಗಿಫ್ಟ್ ಒಂದಕ್ಕೊಂದು ಫ್ರೀ. ಹೀಗೆ ಆದ್ಮೇಲೆ ಗೊತ್ತಿರಲಿ, ಈ ಪ್ರಪಂಚದಲ್ಲಿರುವಂಥ ಯಾವ ವಸ್ತು ವ್ಯಕ್ತಿಗಳನ್ನು ನೀವು ಮನೆಯಲ್ಲಿ ತರ್ತಿರೋ, ವಿಶೇಷವಾಗಿ ಮನದಲ್ಲಿ ತರ್ತಿರೋ, ಅದರ ಜೊತೆಗೆ ರಾವಣ ಮಾಯೆ ನಿಮ್ಮ ಮನೆಯಲ್ಲಿ 4 ಗೋಡೆಗಳಿಂದ ಎಲ್ಲೆಲ್ಲಿ ಹೋಲಿದು ಎಲ್ಲ ಕಡೆಯಿಂದ ಆರಾಮಾಗಿ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಅಲ್ಲಿ ನೀವು ಸರಿಯಾಗಿ ಗಾಳಿ, ನೀರು, ಗೊಬ್ಬರ ಹಾಕ್ತಾ ಇದ್ರೆ ಚೆನ್ನಾಗಿ ಪೋಷಣೆ ಮಾಡಿಬಿಟ್ಟು ಅಲ್ಲೇ ಬೆಳ್ಕೊಂಡು ಎದ್ದುಬಿಡ್ತಾನೆ. ಅದಕ್ಕಾಗಿ ಮಾಯೆಗೆ ವಶೀಭೂತರಾಗಬೇಡಿ, ಪರಮಾತ್ಮನ ಕಡೆಗಿರಿ. ಪರಮಾತ್ಮನಿಂದ ಆ ಮಾಯೇನೇನು ಮಾಡ್ಕೊಳ್ಳಿ, ಸಂಹಾರವನ್ನು ಮಾಡಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ. ಈಗ ಆತ್ಮ ನಿರಾಕಾರನು, ಪರಮಾತ್ಮ ನಿರಾಕಾರನು, ಮಾಯನು ಕೂಡ ನಿರಾಕಾರ. ಆದರೆ ಗುರುತಿಸಬೇಕಾಗಿದೆ ಆದ್ಮೇಲೆ ಭಗವಂತನ ಮಗು ಆಗುವಂಥ ಮೊದಲು ಈ ಎಲ್ಲ ಇಂದ್ರಿಯಗಳ ಸುಖನೇ ನಿಜವಾದ ಸುಖ. ಅದರ ಜೊತೆಗಿರುವಂಥ ಆ ಒಂದು ಸಂಬಂಧ, ಬಾಂಧವ್ಯನೇ ನಿಜವಾದ ಜೀವನ ಅಂತ ತಿಳ್ಕೊಂಡಿದ್ವಿ. ಭಗವಂತನ ಮಗು ಆದ ಮೇಲೆ ಭಗವಂತನ ಶಕ್ತಿಯನ್ನು ಕೂಡ ಸ್ಥೂಲ ಸಾಧನಗಳನ್ನು ಸೇರಿಸಿಕೊಳ್ಳೋದಲ್ಲಿ ನಾವು ಬ್ಯುಸಿಯಾದ್ವಿ. ನಿಜವಾದಂಥ ಒಂದು ಪರಮಾತ್ಮನ ಸಾನ್ನಿಧ್ಯ, ಸಂಬಂಧ, ಶಾಂತಿ, ಸುಖವನ್ನು ನಾವು ಅನುಭವ ಮಾಡಿದಾಗ ನಿಜವಾದ ಜೀವನ ಏನು ಅಂತ ಗೊತ್ತಾಯಿತು, ಆತ್ಮಿಕ ಪರಿಚಯ ಸಿಕ್ತು. ಇನ್ನೂ ಪರಮಾತ್ಮನ ಶಕ್ತಿಯನ್ನು ವಿಶ್ವದ ಎಲ್ಲರಿಗೂ ಕೂಡ ಅವಶ್ಯಕತೆ ಇರೋರಿಗೆ ಕೊಟ್ಟಾಗ ಗೊತ್ತಾಗುತ್ತೆ. ಎಷ್ಟೋ ಜನ ಆತ್ಮಗಳು ಹೇಳ್ತಾರೆ ಭಗವಂತನ ಮನೆಗೆ ಬಂದಾಗ, ಅಣ್ಣವರೇ
ನೆಂಟರು ಬರ್ತಾರೆ, ಸಾವಿರಾರು ಜನಕ್ಕೆ ನಾವು ಮದುವೆಯನ್ನು ಮಾಡ್ತೀವಿ, ಕೋಟಿಗಟ್ಟಲೆ ಖರ್ಚು ಮಾಡ್ತೀವಿ, ಕಲ್ಯಾಣ ಮಂಟಪದಲ್ಲಿ ಮಾಡ್ತೀವಿ, ನೂರಾರು ರೂಪಾಯಿ ಗಟ್ಟಲೆ ಇನ್ವಿಟೇಷನನ್ನು ಕೊಟ್ಬಿಟ್ಟು ಮನೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಹೇಳಿದ್ರು ಕೂಡ ವಾಪಸ್ ಹೋಗ್ಬೇಕಾದ್ರೆ ಅದು ಸರಿ ಇರಲಿಲ್ಲ, ಇದು ಸರಿ ಇಲ್ಲ ಅಂತ ಬೈಕೊಂಡು ಹೋಗ್ತಾರೆ ಎಲ್ಲ ನೆಂಟರು ಹೌದು. ಅಲ್ವಾ? ಅದೇ ಭಗವಂತನ ಪರಿವಾರದವ್ರಿಗೆ ಮನೆ ಕರ್ಕೊಂಡು ಬಂದರೆ ಏನು ಕೊಟ್ಟರು ಕೂಡ ತಿಂದ್ಬಿಟ್ಟು ಚೆನ್ನಾಗಿ ಯೋಗ ಮಾಡ್ಕೊಂಡು ಹೋಗ್ತಾರೆ, ಖುಷಿ ಆಗಿಬಿಟ್ಟು ಹೋಗ್ತಾರೆ. ಯಾಕೆ ಗೊತ್ತಾ? ಆದಮೇಲೆ ಅವ್ರದ್ದು ತಪ್ಪಿಲ್ಲ. ಅವ್ರನ್ನೆಲ್ಲ ಕರೆಸಿಬಿಟ್ಟು ನೀವು ಅವರಿಗೆ ಮಾಯಿ ತುಂಬಿಸಿಬಿಟ್ಟು ಕಳಿಸಿದ್ದಿದ್ರೆ ಅವ್ರು ನಿಮ್ಗೆ ಆಶೀರ್ವಾದ ಎಲ್ಲಿಂದ ಕೊಡ್ತಾರೆ ಹೇಳಿ ನೋಡೋಣ, ಬಿಡಲ್ಲ. ಅಲ್ವಾ? ಅದಕ್ಕಾಗಿ ಆತ್ಮನಿಗೆ ಏನು ಬೇಕು, ಏನು ಅವಶ್ಯಕತೆ ಇದೆಯೋ, ಅವರಿಂದ ಆರೋಗ್ಯ ಚೆನ್ನಾಗಿರುತ್ತೋ ಆ ಆಹಾರವನ್ನು ರೆಡಿ ಮಾಡಿ ಅದನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗಿ ನಿಮ್ಮ ನಿಮ್ಮ ಮನದಲ್ಲಿ ವಿಶ್ವ ಕಲ್ಯಾಣಕ್ಕೆ ಬೇಕಾಗಿರುವಂಥ ಆಹಾರವನ್ನು ಪ್ರತಿದಿನ ರೆಡಿ ಮಾಡಲಿಕ್ಕೆ ಭಗವಂತನಿಗೆ ಅವಕಾಶ ಕೊಡಿ. ಮದುವೆ ಮನೇಲಿ ಅಡುಗೆ ಮಾಡೋರಿಗೆ ಕಾಂಟ್ಯಾಕ್ಟ್ ಕೊಡ್ತಿರಲ್ಲ, ಪೂಜೆ ಮಾಡಲಿಕ್ಕೆ ಅರ್ಚಕರಿಗೆ ಕಾಂಟ್ಯಾಕ್ಟ್ ಕೊಡ್ತಿರಲ್ಲ, ಡೆಕೋರೇಷನ್ ಮಾಡಲಿಕ್ಕೆ ಕಾಂಟ್ಯಾಕ್ಟ್ ಕೊಡ್ತಿರಲ್ಲ, ಹಾಗೆ ನಿಮ್ಮ ಜೀವನದಲ್ಲಿ ಪರಮಾತ್ಮನಿಗೂ ಕೂಡ ನಿಮ್ಮ ಜೀವನದ ವಿಶ್ವ ಕಲ್ಯಾಣದ ಕಾಂಟ್ರಾಕ್ಟನ್ನು ಕೊಡಿ. ನಿಧಾನಕ್ಕೆ ಮಾಯಿ ದೂರವಾಗುತ್ತೆ, ಲೈಟ್ ಕಡಿಮೆ, ಚಾರ್ಜಿಂಗ್ ಇಲ್ಲ. ಓಕೆ, ಭಗವಂತ ಏನು ಹೇಳ್ತಾರೆ, ಮಕ್ಕಳು ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾವು ಮಾಯಿಗೆ ವಶೀಭೂತರು ಆಗಿದ್ದೀವಾ ಅಂತ ಏನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಚಾರ್ಜಿಂಗ್ ಇಲ್ಲ ಅಂತ ಇದೆಯೇ ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಸ್ವಲ್ಪ ಕಡಿಮೆ ಇದೆಯಾ? ಫುಲ್ ಡೌನ್ ಆಗಿದೆ. ಓಕೆ, ಥ್ಯಾಂಕ್ ಯು. ಓಂ ಶಾಂತಿ. ಓಕೆ, ಮತ್ತೇನಾದರೂ ಡಿಸ್ಕಷನ್ ಇದ್ದರೆ ಮತ್ತೆ ನಾಳೆ ಮಾಡೋಣ ಈ ವಿಷಯದ ಬಗ್ಗೆ, ಸರಿನಾ? ನಿಮ್ಮೆಲ್ಲರ ಸಹಯೋಗದಿಂದ ಸಂಕಲ್ಪದಿಂದ ಇಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಹಾಗೆ ಯೋಗವನ್ನು ಮಾಡ್ತಾ ಇರಿ, ಮನಸ್ಸ ಸೇವೆಗೆ ಸಹಯೋಗವನ್ನು ಕೊಡ್ತಾರೆ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.